ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ರು? ಗೆಳೆಯರೇ, ಯೋಗಿ ನಾಡಲ್ಲಿ ಮುಲ್ಲಾನ ನಡುವನ್ನು ಮುರಿದಿದ್ದಾರೆ. ಅವತ್ತೇ ಹೇಳಿದ್ವಿ, ಬಿಹಾರದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ಕೊಂಡ್ರೆ ಅಲ್ಲಿಗೆ ಯೋಗಿ ಪೊಲೀಸರು ಬರಲ್ಲ ಅನ್ನೋ ಯೋಚನೆಯನ್ನ ಇವನೇನಾದರೂ ಮಾಡಿದರೆ ಅದು ಅವನ ದೊಡ್ಡ ತಪ್ಪು. ಆ ಮುಲ್ಲಾ ಯಾವುದೋ ಮುಳ್ಳನ್ನು ಚುಚ್ಕೊಳ್ತಾ ಇದ್ದಾನೆ ಅಂತ ಈಗ ಅದೇ ಆಗಿ ಹೋಗಿದೆ. ಹಾಗಾದ್ರೆ ಯೋಗಿ ತಾಯಿಯ ಮಾಂಸವನ್ನೇ ತಿನ್ನಬೇಕು ಅನ್ನೋ ಮುಲ್ಲಾನ ಕಥೆ ಏನಾಯ್ತು? ಅವನು ಅದೇನು ಮಾತಾಡಿದ್ದ? ಈಗ ನಾನು ಇನ್ಯಾವತ್ತು ಹಿಂಗೆಲ್ಲ ಮಾತಾಡಲ್ಲ, ಕ್ಷಮಿಸಿ ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇರೋದು ಯಾಕೆ? ಯೋಗಿ ಪೊಲೀಸರು ಅವನನ್ನು ಬಂಧನ ಮಾಡಿದ್ದಾದ್ರೂ ಹೇಗೆ? ಎಲ್ಲ ವಿಷಯಗಳನ್ನ ಮತ್ತು ಅಲ್ಲಿ ಮುಲ್ಲಾ ಅಲ್ಲ ಅಲ್ಲ ಅಂದ್ರು ಬಿಡದೆ ಆ ಪೊಲೀಸರು ಮಾಡಿದ್ದೇನೋ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಅವನು ಮೌಲಾನ ಬಿಹಾರದಲ್ಲಿ ಕೂತ್ಕೊಂಡು ಜನರ ಮುಂದೆ ನಾನೇ ಹೀರೋ ಅನ್ನೋ ಹಾಗೆ ಫೋಸನ್ನು ಕೊಡ್ತಾ ಕಿತ್ತೋದ ಎಲುಬಿಲ್ಲದ ನಾಲಿಗೆಯಲ್ಲಿ ಹರಿದೋಗಿದ ಮಾತುಗಳನ್ನು ಮಾತಾಡ್ತಾ ಇದ್ದ. ಅದರಲ್ಲೂ ಯೋಗಿಯ ಬಗ್ಗೆ ಮತ್ತು ಯೋಗಿ ತಾಯಿಯ ಬಗ್ಗೆ ಮಾತನಾಡಿದ್ದ. ಆ ವಿಡಿಯೋನ ನಾವು ಕೂಡ ಮಾಡಿದ್ವಿ. ಯೋಗಿ ತಾಯಿಯ ಮಾಂಸವನ್ನು ತಿನ್ನಬೇಕು ಅನ್ನೋದನ್ನು ಲಕ್ಷಾಂತರ ಜನರ ಮುಂದೆ ಮಾತಾಡಿದ್ದ. ಅದು ಕಾರ್ಯಕ್ರಮ ಯಾವುದೋ ನಡೀತಾ ಇತ್ತು, ಇವನು ಮಾತಾಡಿದ್ದು ಏನು ಅಂದರೆ ಅಲ್ಲಿ ಜನರ ಮುಂದೆ ಬಿಲ್ಡಪ್ ಅನ್ನು ಕೊಟ್ಕೊಂಡಿದ್ದ. ಅವನ ಅಬ್ಬರ ಬಿಹಾರದಲ್ಲಿ ನೆಗೆದಾಡ್ತಾ ಮಾತಾಡ್ತಾ ಇದ್ದ. ಸ್ವಲ್ಪ ಅವನು ಮಾತಾಡಿರೋದನ್ನು ನೀವು ನೋಡ್ಕೊಂಡು ಬನ್ನಿ. योगी जी की अम्मा का गोश्त लिया के खा देते, आप मटन खा लेते, आप मांस खा लेते। एक विवादित टॉपिक है, उधर नहीं जाऊंगा। उत्तर प्रदेश में पता कैसा कानून बना? पूछिए दिल साहब से। दिल साहब के इलाके में जाना हुआ, अगर किसी के पास योगी जी की अम्मा का मांस, हमारे हिंदू भाई बुरा नहीं मानिएगा, आई रेस्पेक्ट योर माता जी, प्रोचितम भक्षण माम साम वैष्णव, हम आपका सम्मान करते हैं आपके अकीदे का, लेकिन आपको ये दावत भी देते हैं कि अकीदा इस्लाम से ज्यादा बेस्ट कोई अकीदा नहीं है। पता मैं क्या कानून बना? अगर 250 ग्राम तक योगी जी की अम्मा का गोश्त पाया जाए, मांस, तो उनकी ये घुटने से नीचे छेद करने का ऑर्डर, ಗೋಲಿ से छेद कर। ನೋಡಿದ್ರಲ್ಲ, ಯೋಗಿ ಅವರ ಅಮ್ಮನ ಮಾಂಸ ತಿನ್ನೋದ್ರ ಬದಲು ಅವರ ಅಮ್ಮನದ್ದೇ ಮಾಂಸ ತಿಂದ್ರು ಆಗ್ತಾ ಇತ್ತು. ಇನ್ನೊಬ್ಬರ ತಾಯಿಯ ಮಾಂಸ ತಿನ್ನಬೇಕು ಅನ್ನೋ ಮುಲ್ಲಾ ಮುಂದೆ ಹೆತ್ತ ತಾಯಿಯನ್ನು ಬಿಡ್ತಾನೆ ಅನ್ನಿಸುತ್ತಾ? ಯೋಚನೆ ಮಾಡಿ. ಹೀಗೆಲ್ಲ ಆರ್ಭಟವನ್ನು ಮಾಡಿದ್ದ ಈ ಮೌಲಾನ ಪಾಪ, ನಾನು ಬಿಹಾರದಲ್ಲಿದ್ದೀನಿ, ಆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ CM ಅವರೇನು ಮಾಡಿಕೊಳ್ತಾರೆ, ಅವರ ಪೊಲೀಸರು ಅದೇನು ಮಾಡ್ತಾರೆ, ನಾನೊಬ್ಬ ಹೀರೋ ಅಂದ್ಕೊಂಡಿದ್ದ. ಕೆಲವರು ಇವನನ್ನು ಶಹಬಾಜ್ ಮೌಲಾನ ಅಂತಲೂ ಹೇಳಿರ್ತಾರೆ ಬಿಡಿ, ಯಾಕಂದರೆ ಅಂಥವ್ರು ನಮ್ಮ ದೇಶದಲ್ಲಿ ಭಾಳಷ್ಟು ಜನ ಇದ್ದಾರೆ. ಆದರೆ ಹೇಳಿ ಕೇಳಿ ಯೋಗಿ ನಾಡಿನ ಪೊಲೀಸರು, ಅಲ್ಲಿನ ಪೊಲೀಸ್ ವ್ಯವಸ್ಥೆಯ ಪೂರ್ತಿ ಬದಲಾಗಿರೋ ಸಮಯ ಇದು. ಹಿಂಗಿದ್ದಾಗ ಬಿಡ್ತಾರ? ಯೋಗಿ ಪೊಲೀಸರು ಬಿಡಲೇ ಇಲ್ಲ. ಅಯ್ಯೋ ಬಡ್ಡಿ ಮಗನೇ, ಅದೇನೋ ಮಾತಾಡಿದ್ದಲ್ಲ, ಇಲ್ಲಿ ಸ್ವಲ್ಪ ನಿನ್ನ ಹತ್ರ ನಾವು ಮಾತಾಡೋದಿದೆ ಅಂತ ಬಿಹಾರದಿಂದ ಉತ್ತರ ಪ್ರದೇಶಕ್ಕೆ ಕರೆದುಕೊಂಡು ಬಂದವರೇ ಅದೆಂಥದ್ದು? ಅವತ್ತು ಅದೇನೋ ಕೂತ್ಕೊಂಡು ಅಲ್ಲೆಲ್ಲೋ ಹೇಳಿದ್ದಲ್ಲಪ್ಪ ಮಗನೇ, ಇವಾಗ ಅದನ್ನೇ ಹೇಳು ಅಂದರು. ಆಗ ಯಾಕೋ ಮುಲ್ಲಾ ಕಕ್ಕಾ ಬಿಕ್ಕಿಯಾಗಿ ಬಾಯನ್ನು ಬಿಟ್ಕೊಂಡು ತೊಡೆಯನ್ನು ನಡಗಿಸೋಕೆ ಶುರು ಮಾಡಿದ್ದ. ಇನ್ನೇನು ಯೋಗಿ ಪೊಲೀಸರ ಕೈಗೆ ಸಿಕ್ಕಿದ ಮೇಲೆ ತೊಡೆ ಬಿಟ್ಟು ಬೇರೇನೂ ಅಲ್ಲಾಡಲ್ಲ ಬಿಡಿ, ಯಾಕಂದರೆ ಅವರ ಟ್ರೀಟ್ಮೆಂಟ್ ಅದೇ ರೀತಿಯಾಗಿರುತ್ತೆ. ಇಲ್ಲೂ ಯೋಗಿ ಪೊಲೀಸರು ಸುಮಾರು 3 ಗಂಟೆಗಳ ಕಾಲ ಅವನನ್ನು ಶುದ್ಧ ಮಾಡಿದ್ರು. ಪಾಪ ಮೌಲಾನ ಅವತ್ತು ಬಣ್ಣ ಬಣ್ಣದ ವೇದಿಕೆ ಮೇಲೆ ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದವನು ಅದೇನಾಗಿದ್ದಾನೆ ಅನ್ನೋದನ್ನು ಸ್ವಲ್ಪ ನೋಡ್ಕೊಂಡು ಬನ್ನಿ. ನೋಡಿದ್ರಲ್ಲ, ಖುಷಿ ಆಯ್ತಾ? ಯಾರದ್ದು ಅಮ್ಮನ ಬಗ್ಗೆ ಮಾತಾಡುವಾಗ ನಮ್ಮ ಅಮ್ಮಂದಿರ ಬಗ್ಗೆ ಕೂಡ ಯೋಚನೆ ಮಾಡಬೇಕು, ನಮ್ಮ ಅಮ್ಮಂದಿರ ಬಗ್ಗೆ ಕೂಡ ನೆನಪು ಬರಬೇಕು. ಆದರೆ ಈ ಮೌಲಾನಗೆ ಅದ್ಯಾವುದು ಬಂದಿರಲಿಲ್ಲ. ಇಷ್ಟೇ ಆಗಿ ಹೋಯ್ತು. ಇನ್ನೇನು ಇವನನ್ನು ಜೈಲಿಗೆ ಕಳಿಸಿರ್ತಾರೆ ಅಂದ್ಕೊಂಡ್ರ? ಇಲ್ಲ. ಎಷ್ಟೇ ಆದರೂ ಮೌಲಾನ ಸಾವಿರಾರು ಜನರ ಮುಂದೆ ಕೂತ್ಕೊಂಡು ಏನೇನೋ ಮಾತಾಡಿ ಹೀರೋ ಆಗೋಕ್ಕೆ ಹೋಗಿದ್ದ. ಅದೇ ಕಾರಣಕ್ಕೆ ಪೊಲೀಸರು ಅವನಿಗೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಏನು ಹೇಳಿದ್ದಾನೆ ಅನ್ನೋದನ್ನು ಸ್ವಲ್ಪ ನೋಡಿಬಿಡಿ. मैं अब्दुल्ला सालिम कासमी अपने एक जुर्म का एतराफ़ कर रहा हूँ। 5 मई सन 2024 को ज़िला भागलपुर के एक बस्ती में मीरांचक में एक समाज सुधार तालीमी अवेयरनेस कॉन्फ्रेंस में मैं हाजिर हुआ था और उसमें मेरी स्पीच हुई थी। उसी बीच में
मेरी ज़ुबान से कुछ ऐसी गंदी बातें निकली। उत्तर प्रदेश के सीएम साहब के माता के लिए, जो मेरी ज़ुबान से नहीं निकलना चाहिए था। मैं अपनी इस गलती का बिल्कुल हाथ जोड़कर अपना एतराफ़ करता हूं और अपनी इस माफ़ी मांगता हूं कि आइंदा से ये गलती मुझसे नहीं होगी। और मैं ये पैगाम तमाम साथियों को देना चाहता हूं, देशवासियों को, कि अपनी स्पीच में, अपनी तकरीरों में ऐसी बात न कहें कि जिससे किसी व्यक्ति की या किसी धर्म की किसी को तकलीफ पहुंचे और फिर आपसी माहौल बिगड़े। तो अपने इस जुर्म का मैं दिल की उससे माफ़ी का तलबगार हूं कि मुझसे आइंदा कभी ये गलती नहीं होगी। और मैं खुसूसन उत्तर प्रदेश के सीएम साहब से भी माफ़ी का तलबगार हूं कि मेरी ज़ात से कोई तकलीफ पहुंची है तो हमें माफ़ फरमा दें। ಅವತ್ತು ಬಿಹಾರದಲ್ಲಿ ನಿಂತು ಅಬ್ಬರಿಸ್ತಾ ಇದ್ದವನು ಇವತ್ತು ಮೂಲೆಯಲ್ಲಿ ನಿಂತು ನನ್ನ ಕ್ಷಮಿಸಿ ಇನ್ಯಾವತ್ತು ಹಿಂಗೆಲ್ಲ ಮಾತಾಡಲ್ಲ ಅನ್ನೋದ. ಆದರೂ ಅವನ ಅನುನಾಯಿಗಳಿಗೆ ಅದೇ ರೀ ಕೂತ್ಕೊಂಡು ಅವನನ್ನು ಫಾಲೋ ಮಾಡ್ತೀವಿ ಅಂತಾರಲ್ಲ, ಅವರಿಗೆ ಇದೊಂದು ಸಂದೇಶ ರವಾನೆ ಆಯಿತು. ಇವನು ಹೀರೋ ಅಲ್ಲ, ಆ ರೀತಿ ಮುಖವಾಡ ಹಾಕೊಂಡಿರೋ ಗೋಮುಖ ವ್ಯಾಘ್ರ. ಇವನು ಬೇರೆಯವರ ತಾಯಿಯನ್ನು ಬಿಡಲ್ಲ ಅಂದರೆ ನಾಳೆ ಅಲ್ಲಿ ಕುಳಿತು ಕಥೆಯನ್ನು ಕೇಳ್ತಿದ್ರಲ್ಲ, ಅವರ ತಾಯಂದಿರ ಮಾಂಸವನ್ನು ಬಿಡ್ತಾನ ಇಲ್ಲ ಅವರ ತಾಯಂದಿರನ್ನು ಬಿಡ್ತಾನ ಅನ್ನೋದನ್ನು ಅಲ್ಲಿ ಅವನು ಹೇಳಿದ್ದನ್ನು ಕೇಳಿಕೊಂಡು ಚಪ್ಪಾಳೆ ತಟ್ಟೋಕೆ ಕೂತ್ಕೊಂಡಿದ್ರಲ್ಲ, ಅವರು ಯೋಚನೆ ಮಾಡಬೇಕು. ಅದೇನೇ ಆದರೂ UP ಪೊಲೀಸರು ಅದೆಂಥ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ ಅಂತ ನೆನಪು ಮಾಡಿಕೊಳ್ಳಿ. ಅವರು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ರೆ ಇವನು ಅಲ್ಲ ಅಲ್ಲ ಅಂತಿರ್ತಾನೆ. ಆಗ ಪೊಲೀಸರು ಅಲ್ಲ ಅಲ್ಲ ಅಂದರೂ ಬಿಡಲ್ಲ, ಯಾಕಂದರೆ ನೀನು ಮಾತಾಡಬಾರದನ್ನು ಮಾತಾಡಿದ್ದೀಯಾ, ಹಾಗಾಗಿ ಅಲ್ಲಾಹು ಕೂಡ ಬೇಸರ ಮಾಡ್ಕೊಂಡಿರ್ತಾನೆ ಅಂತ ಸರಿಯಾಗಿ ಕೊಟ್ಟಿರ್ತಾರೆ. ಅವನ ಪರಿಸ್ಥಿತಿ ಈಗ ನೋಡಿದರೆ ಒಂದು ಕಾಲನ್ನು ಮುರಿದ ನಾಯಿಯ ಹಾಗೆ ಆಗಿದೆ, ತೆವಳ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗಲೂ ಬುದ್ಧಿಯನ್ನು ಕಲಿಯಲ್ಲ ಅಂದರೆ ಅದ್ಯಾವನೇ ಮೌಲಾನ ಆಗಲಿ ಯಾವುದೇ ವ್ಯಕ್ತಿ ಆಗಲಿ, ನಾಲಿಗೆ ಇದೆ ಅಂತ ನಾಲಿಗೆಯನ್ನು ಹರಿಬಿಟ್ರೆ ಸುಮ್ಮನೆ ಕೇಳಿಸ್ಕೊಂಡು ಇರೋದಕ್ಕೆ ಅಲ್ಲಿರೋದು ಸಿದ್ದರಾಮಯ್ಯ ಅಲ್ಲ, ಯೋಗಿ ಆದಿತ್ಯನಾಥ್. ಅಲ್ಲಿರೋ ಪೊಲೀಸರು ದುಡ್ಡನ್ನು ಕೊಟ್ಟು ಪೋಸ್ಟಿಂಗ್ ಮಾಡಿಸ್ಕೊಳ್ತಾ ಇಲ್ಲ. ಬದಲಾಗಿ ಒಂದು ಕಾಲದಲ್ಲಿ ಅಖಿಲೇಶನ ಸರ್ಕಾರ ಇತ್ತಲ್ಲ, ಸರಿಯಾಗಿ ಕರ್ತವ್ಯ ನಿಭಾಯಿಸ್ತಾ ಇದ್ದ ಖಡಕ್ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಿ ನೀರು ನೆರಳಿಲ್ಲದ ಯಾವುದೋ ಮೂಲೆಗೆ ಕಳಿಸಿದ್ರು. ಇವತ್ತು ಅದೇ ಅಧಿಕಾರಿಗಳನ್ನು ಯೋಗಿ ಆದಿತ್ಯನಾಥ್ ವಾಪಸ್ ಕರೆತಂದು ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ಅನ್ನೋದನ್ನು ಹೇಳಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ನಿಷ್ಠಾವಂತ ಪೊಲೀಸರು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಈ ಮೌಲಾನಗಳು ಅಥವಾ ಯಾವುದೇ ವ್ಯಕ್ತಿ ಆದರೂ ಯೋಗಿಯವರ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ, ತಾಯಿಯ ಬಗ್ಗೆ ಮಾತಾಡುವಾಗ ಹುಷಾರಾಗಿರಬೇಕು. ಅದು ಯೋಗಿಯವರ ತಾಯಿ, ಇನ್ನೊಬ್ಬರ ತಾಯಿ ಅಲ್ಲ. ಯಾವುದೇ ತಾಯಿಯ ಬಗ್ಗೆ ಮಾತಾಡುವಾಗಾದರೂ ಹುಷಾರಾಗಿರಬೇಕು. ಇವಾಗಲೂ ನಾನು ಯಾಕೆ ಹುಷಾರಾಗಿರಬೇಕು, ನಾನು ಇದೇ ತರಹದ ಕೆಲಸವನ್ನು ಮಾಡಬೇಕು ಅಂತ ಯಾರಿಗಾದರೂ ಅನ್ನಿಸ್ತಾ ಇದ್ದರೆ ಖಂಡಿತ ಮಾಡಿ. ಆಮೇಲೆ ಯೋಗಿ ಪೊಲೀಸರು ಕೊಡೋ ಟ್ರೀಟ್ಮೆಂಟನ್ನು ಮೊದಲು ನೆನೆಸ್ಕೊಳ್ಳಿ, ಅದಾದ ಮೇಲೆ ಅವರೇ ಹುಡುಕಿಕೊಂಡು ಬರ್ತಾರೆ. ಆಮೇಲೆ ಗೊತ್ತಲ್ಲ, ಇಂತಹ ಕ್ರಿಮಿಗಳನ್ನು ಮೊದಲು ಮಟ್ಟ ಹಾಕಬೇಕು. ಅವರು ದೇಶದ ಯಾವುದೇ ಮೂಲೆಯಲ್ಲಿ ಇರಲಿ, ಇಂತಹವರು ಮನೆಗೂ ಭಾರ, ದೇಶಕ್ಕೆ ದಂಡ, ಭೂಮಿಗೆ ಮೊದಲೇ ಭಾರ. ಇದು ಗೆಳೆಯರೆ, ಯೋಗಿ ತಾಯಿಯ ಮಾಂಸವನ್ನು ತಿನ್ನಬೇಕು ಅಂತ ಜನರ ಮುಂದೆ ಫೋರ್ಸ್ ಕೊಟ್ಟಿದ್ದ ಮೌಲಾನನ ಸೊಂಟವನ್ನು UP ಪೊಲೀಸರು ಮುರಿದಿರೋದರ ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.